ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ಆಗಿರುತ್ತೆ. ನಾನು ಮತ್ತು ನನ್ನ ಹಸ್ಬೆಂಡ್ ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ದೋ. ನಾನು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೆ. ಸೊ ಆನ್ ದ ವೇ ಹಾಗೆ ನಾವು ಚನ್ನರಾಯಪಟ್ಟಣದಲ್ಲಿ ಒಂದು ಫೇಮಸ್ ಬಿರಿಯಾನಿ ಅಂತ ಕೇಳಿದ್ವಿ. ಸೊ ಹೋಗಿ ಟೇಸ್ಟ್ ಮಾಡೋಣ ಅಂತ ನಾವು ಹೋಗಿದ್ದು ಪ್ರಮೋದ್ ಬಿರಿಯಾನೀಸ್ಗೆ. ಬಟ್ ತುಂಬ ರಶ್ ಇತ್ತು. ನಾವು ಅದಕ್ಕೆ ಪಾರ್ಸಲ್ ತೊಗೊಂಡು ಬಂದ್ವಿ. ನೆಕ್ಸ್ಟ್ ಚಿಕ್ಕಮಂಗ್ಳೂರಲ್ಲಿ ನಾವು ರೈಸ್ ಅಪ್ ಕಾಫಿಗೆ ಹೋಗಿದ್ವಿ. ರಿವ್ಯೂಸ್ ನೋಡಿ ತುಂಬ ಖುಷಿಯಾಗಿ ಹೋದ್ವಿ. ಬಟ್ ನಾನು ತೊಗೊಂಡಿದ್ದು ಚಾಕ್ಲೇಟ್ ಕಾಫಿ. ಬಟ್ ನನ್ನ ಕಾಫಿ ಕುಡಿದ್ರಿ ಅಲ್ಲ, ಏನು ಅನ್ನಿಸ್ತಿದೆ? ಆ್ಯಕ್ಚುಲಿ ನಾನು ಅದೇನೋ ಬ್ಲೂಬೆರಿ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನಲ್ಲಿ ತಗೊಂಡೆ. ಬಟ್ ಇಟ್ ವಾಸ್ ಓಕೆ. ಬಟ್ ನೀನು ಆರ್ಡರ್ ಮಾಡಿದ ಚಾಕ್ಲೇಟ್ ಕಾಫಿ ಚೆನ್ನಾಗಿತ್ತು. ಬಟ್ ನೀನು ಕೊಡಲ್ಲ ಅಂತ ಗೊತ್ತಾಯಿತು. ಸೊ ನಾವು ನೆಕ್ಸ್ಟ್ ಹೋಗಿದ್ದು ಸಿರಿವಾಸ ಹೋಮ್ ಸ್ಟೇಗೆ. ನಾನು ಆ್ಯಕ್ಚುಲಿ ಸುಕೃತ ಅವ್ರ ಬರ್ಡೇಗೆ ಅಂತಲೇ ಬುಕ್ ಮಾಡಿದ್ದೆ ಹೋಮ್ ಸ್ಟೇನ. ಆ್ಯಂಡ್ ನನ್ನ ತಮ್ಮ ಸಜೆಸ್ಟ್ ಮಾಡಿದ, ಚೆನ್ನಾಗಿದೆ ಹೋಗಿ ಬನ್ನಿ ಅಂತ. ನನಗೆ ಅಲ್ಲಿ ಹೋಗಿದ ತಕ್ಷಣ ತುಂಬ ಇಷ್ಟ ಆಯಿತು. ಅಡಿಕೆ ತೋಟ ಮತ್ತು ಆ್ಯಂಬಿಯನ್ಸು ಎಲ್ಲ ತುಂಬ ಇಷ್ಟ ಆಯಿತು. ನಾವು ತುಂಬ ಸರ್ಚ್ ಮಾಡಿದ್ದೆ ರೆಸಾರ್ಟ್ಸ್ ಮತ್ತು ಹೋಮ್ ಸ್ಟೇ. ಬಟ್ ನನಗೆ ಇದು ಇಲ್ಲಿ ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ ಆಯಿತು. ರೂಮ್ಸು ಒಂಥರ ಡಿಫ್ರೆಂಟ್ ಇದೆ, ಟ್ರಯಾಂಗಲ್ ಶೇಪಲ್ಲಿ. ಮತ್ತು ಪ್ಲೇಸ್ ಕೂಡ ಒಂಥರ ಕಾಮ್ ಆ್ಯಂಡ್ ಪೀಸ್ ಆಗಿತ್ತು. ಇದು ನಮಗೆ ಕೊಟ್ಟಿದ್ದಿದ್ದು ರೂಮ್ ಇದು. ಮತ್ತು ತುಂಬ ಚೆನ್ನಾಗಿತ್ತು, ಕ್ಲೀನಾಗಿತ್ತು. ವಾಶ್ರೂಮ್ ಕೂಡ ಕ್ಲೀನ್ ಇತ್ತು. ಇವನ್ ಅದೇ ಮೇನ್ ಇಂಪಾರ್ಟೆಂಟ್, ವಾಶ್ರೂಮ್ ಕ್ಲೀನ್ ಇರಬೇಕು ಫುಲ್ಲು. ಮತ್ತು ಇಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ಹೋದರೆ ಅಲ್ಲೊಂದು ಸ್ವಲ್ಪ ಸ್ಪೇಸ್ ಇದೆ, ಸೋಫಾ ಹಾಕಿದ್ದಾರೆ. ನೆಕ್ಸ್ಟ್ ಬಾಲ್ಕನಿ ಇದೆ. ಬಾಲ್ಕನಿಯಿಂದ ನಾವು ಅಡಿಕೆ ತೋಟ ಎಲ್ಲ ನೋಡಬಹುದು. ವ್ಯೂನೂ ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನಮಗೆ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ವೆಲ್ಕಮ್ ಡ್ರಿಂಕ್ ನಮಗೆ ಲೆಮನ್ ಜ್ಯೂಸ್ ಕೊಟ್ಟರು. ನಾವು ನೋಡೋಣ ಅಂದ್ಬಿಟ್ಟು ಏನಿದೆ ಫುಡ್ಡು ಅಂತ ನೋಡೋಣ ಅಂತ ಹೋದ್ವಿ. ನಮಗೆ ಅಲ್ಲಿ ರೊಟ್ಟಿ, ಬಿರಿಯಾನಿ, ವೈಟ್ ರೈಸ್ ಇತ್ತು. ಮತ್ತು ಅನ್ಲಿಮಿಟೆಡ್ ಕೂಡ ಅದು. ಮತ್ತು ಟೇಸ್ಟ್ ಕೂಡ ಫುಡ್ ಮನೆ ಊಟದ ಥರನೇ ಇತ್ತು. ತುಂಬ ಚೆನ್ನಾಗಿತ್ತು. ಇವ್ರಿಗೆ ತುಂಬ ಇಷ್ಟ ಆಯಿತು, ನನಗೂ ಕೂಡ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ನಾನು ಸೈಕ್ಲಿಂಗ್ ಮಾಡಿದೆ. ನಂಗೆ ಸೈಕ್ಲಿಂಗ್ ಅಂದರೆ ತುಂಬ ಇಷ್ಟ. ಸ್ವಿಮ್ಮಿಂಗ್ ನನಗೆ ಭಯ, ನೀರು ಸ್ವಲ್ಪ. ಸೊ ಅವ್ರು ಫುಲ್ ಸ್ವಿಮ್ಮಿಂಗ್ ಎಲ್ಲ ಮಾಡ್ತಿದ್ರು. ನಮಗೆ ನೆಕ್ಸ್ಟ್ 5 o'clock ಕಾಫಿ ಕೊಟ್ಟರು. ಅದಾದಮೇಲೆ ಫಿಶ್ಶು ಮತ್ತು ಕಬಾಬ್ ಕೊಟ್ಟರು. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಅದಾದಮೇಲೆ ಫೈರ್ ಕ್ಯಾಂಪ್ ಹಾಕಿದ್ರು. ಮತ್ತು ಇನ್ನೂ ಯಾರೋ 2 ಕಪಲ್ಸ್ ಬಂದಿದ್ದರು. ಸೊ ಅವರೆಲ್ಲ ಫುಲ್ ಡ್ಯಾನ್ಸ್ ಮಾಡ್ತಿದ್ರು. ನಮ್ಮ ಸುಕೃತವರು ಡ್ಯಾನ್ಸ್ ಮಾಡ್ತಿದ್ರು. ನೆಕ್ಸ್ಟ್ ನಾನು ಅವ್ರಿಗೆ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೆ. ಮತ್ತು ನಾನು ಅವ್ರ ಹತ್ರ ಕೇಳ್ಕೊಂಡಿದ್ದೆ ಈ ಥರ 12 o'clock ಸರ್ಪ್ರೈಸ್ ಮಾಡಬೇಕಂತ. ಮತ್ತು ಅವರು ಕೂಡ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಡೆಕೋರೇಷನ್ ಅಂತೇನೆ ಸಿಂಪಲ್ಲಾಗಿ ಮಾಡಿಕೊಟ್ಟಿದ್ರು. ನಂಗೆ ತುಂಬ ಇಷ್ಟ ಆಯಿತು. ಮತ್ತು ನಾನು ರಸ್ಮಲೈ ಕೇಕ್ ಹೇಳಿದ್ದೆ. ಸೊ ಅವ್ರು ಅದನ್ನೇ ತರಿಸ್ಕೊಟ್ಟಿದ್ರು. ಮತ್ತು ಅಲ್ಲಿರೋ ಸ್ಟಾಫ್ಗಳು ಕೂಡ ನಮ್ಮ ಜೊತೆನೇ ಇದ್ದರು, ನಾವು ಮಲ್ಗೋವರ್ಗು. ಅದು ಮೇನ್ ಇಂಪಾರ್ಟೆಂಟ್. ಮತ್ತು ಇವ್ರಿಗೆ ತುಂಬ ಖುಷಿಯಾಯಿತು ಸರ್ಪ್ರೈಸು. ನನಗೂ ತುಂಬ ಖುಷಿ ಆಯಿತು, ಇಷ್ಟು ಚೆನ್ನಾಗಿ. ಆ್ಯಂಡ್ ಪ್ರೈಸ್ ಕೂಡ ಅಫೋರ್ಡಬಲ್ ಆಗಿದೆ. ನೀವು ಒಂದು ಸಲ ವಿಸಿಟ್ ಮಾಡ್ಬೋದು ಸಿರಿವಾಸ ಹೋಮ್ ಸ್ಟೇಗೆ, ಚಿಕ್ಕಮಂಗ್ಳೂರಲ್ಲಿದೆ. ನೋಡಿ ಅವ್ರು ಫುಲ್ ಖುಷಿಯಲ್ಲಿದ್ದಾರೆ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಡಿಯೋ.